ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ನಾಗಮಂಗಲದಲ್ಲಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಹೊತ್ತು ತಂದಿದೆ. ಇದು ಸಣ್ಣ ಘಟನೆಯನ್ನು ಗೃಹ ಸಚಿವರೇ ಈ ದೃಶ್ಯವನ್ನ ನೀವು ಒಮ್ಮೆ ನೋಡಲೇಬೇಕು. ಕಿಡಿಗೇಡಿಗಳ ಪಾಪಿ ಕೃತ್ಯ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಸೆರೆಯಾಗಿದೆ. ಅಂಗಡಿಗೆ ಬೆಂಕಿ ಹಚ್ಚೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂಗಡಿಗೆ ಬೆಂಕಿ ಹಚ್ಚಿದ್ರು ಕೂಡ ಪೊಲೀಸರು ಸೈಲೆಂಟ್ ಆಗಿ ನಿಂತಿದ್ರು. ರಕ್ಷಣೆಗೆ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಕೈ ಕಟ್ಟಿ ನಿಂತಿದ್ದೇಕೆ ಖಾಕಿ ಪಡೆ ಅನ್ನೋದು ಪ್ರಶ್ನೆ. ಗೃಹ ಸಚಿವರು ಹೇಳಿದ್ರು, ನಾಗಮಂಗಲದ ಈ ಗಲಭೆ ಪ್ರಕರಣ ಸಣ್ಣ ಘಟನೆ, ಆಕಸ್ಮಿಕವಾಗಿದೆ, ದೊಡ್ಡದು ಮಾಡಬೇಡಿ, ಕೋಮು ಸಂಘರ್ಷ ಅಂತ ಹೇಳಬೇಡಿ ಅಂತ ಮಾಧ್ಯಮಗಳಲ್ಲಿ ಮನವಿ ಮಾಡ್ಕೊಳ್ತಾರೆ. ಆದ್ರೆ ಸಣ್ಣ ಘಟನೆ ಅನ್ನೋರು, ಆಕಸ್ಮಿಕ ಘಟನೆ ಅನ್ನುವಂತ ಗೃಹ ಸಚಿವರು ಈ ದೃಶ್ಯವನ್ನ ನೋಡ್ಲೇಬೇಕು. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತ ದೃಶ್ಯ, ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯ, ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಬಂದು ಅದನ್ನ ಅಂಗಡಿ ಮೇಲೆ ಸುರಿದು ಬೆಂಕಿ ಹಚ್ಚುತ್ತಿದ್ದಾರೆ ದುಷ್ಕರ್ಮಿಗಳು. ಇದು ಆಕಸ್ಮಿಕ ಘಟನೆ ಅಂತ ಅನ್ಸುತ್ತಾ ಈ ದೃಶ್ಯ ನೋಡಿದ್ರೆ? ಅಲ್ಲ, ಪ್ರೀ ಪ್ಲಾನ್ಡ್. ಎಲ್ಲವೂ ಕೂಡ ಸಿದ್ಧವಾಗಿ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ರು. ಗಲಭೆ ಎಬ್ಬಿಸಲೇಬೇಕು ಅಂತ, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಲೇಬೇಕು ಅಂತ, ಶಾಂತಿ ಭಂಗ ಮಾಡಲೇಬೇಕು ಅಂತ ಕಿಡಿಗೇಡಿಗಳು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡು ಬಂದಿದ್ರು ಅನ್ನೋದಕ್ಕೆ ಈ ಸಿಸಿಟಿವಿ ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ನಾಗಮಂಗಲ ಧಗಧಗಿಸೋದಕ್ಕೆ ದುಷ್ಕರ್ಮಿಗಳ ಈ ಕೃತ್ಯ, ಅಂಗಡಿ ಮುಂಗಟ್ಟುಗಳು ಹಾನಿ ಆಗ್ತಾ ಇರೋದು. ನಿನ್ನೆ ಒಂದು ದೃಶ್ಯ ತೋರಿಸಿದ್ವಿ, ಸಿಸಿಟಿವಿಯಲ್ಲಿ ಸರಿಯಾಗಿರೋ ದೃಶ್ಯ. ಪೊಲೀಸರು ನಿಂತಿರ್ತಾರೆ, ಒಬ್ಬರಲ್ಲ ಬರೋಬ್ಬರಿ 6ರಿಂದ 7 ಜನ ಪೊಲೀಸರು ಒಟ್ಟಿಗೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಒಬ್ಬ ಬರ್ತಾನೆ, ಅಂಗಲಾಚಿ ಬೇಡ್ಕೊಳ್ತಾನೆ, ಸರ್ 30 ಲಕ್ಷ ಬಂಡವಾಳ ಹಾಕಿ ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದಾನೆ, ದಯವಿಟ್ಟು ತಡೀರಿ ಅಂತ. ಆದ್ರೆ ಪೊಲೀಸರು ಕಮಕ್ ಕಿಮಕ್ಕನ್ನಲ್ಲ, ಸೈಲೆಂಟ್ ಆಗಿ ನಿಂತಿದ್ರು. ಕಾರಣ ಆದೇಶ ಬರಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಗೃಹ ಸಚಿವರು ಹೇಳಿದ್ರು ಆಕಸ್ಮಿಕ ಸಣ್ಣ ಘಟನೆ ಅಂತ, ಬಟ್ ಸಿಸಿಟಿವಿ ದೃಶ್ಯಗಳು ಬೇರೆ ಕಥೆಯನ್ನ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಈ ದೃಶ್ಯ ನೋಡ್ತಾ ಹೋದ್ರೆ. ಖಂಡಿತವಾಗ್ಲೂ ಕೂಡ ಶ್ರುತಿ, ಈ ರೀತಿಯ ದೃಶ್ಯಗಳು, ಹತ್ತಾರು ದೃಶ್ಯಗಳನ್ನ ನಾವು ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಟ್ಟಿದ್ವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿತ್ತು ಶ್ರುತಿ, ಇವರು ಗಲಭೆ ಆಗೋದಕ್ಕಿಂತ ಮುಂಚೆ ಮೆಡಿಕಲ್ಗಳಲ್ಲಿ, ಹಲವಾರು ಮೆಡಿಕಲ್ಗಳಲ್ಲಿ ಸುಮಾರು 300ರಿಂದ 350 ಮಾಸ್ಕ್ ಅನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ. ಅದರ ಜೊತೆಗೆ ಈ ಕಲ್ಲುಗಳನ್ನ, ಸೈಜ್ ಕಲ್ಲುಗಳನ್ನ, ಬಾಟಲ್ಗಳನ್ನ, ತಲವಾರುಗಳನ್ನ, ಅದರ ಜೊತೆಗೆ ದೊಡ್ಡ ದೊಡ್ಡ ಈ ಮರದ ಕಂಬಿಗಳನ್ನೆಲ್ಲ ಇವರು ಹಿಡಿದುಕೊಂಡು ಬಂದಿದ್ರು, ಕಬ್ಬಿಣದ ಕಂಬಿಗಳನ್ನೆಲ್ಲ ಹಿಡಿದುಕೊಂಡು ಬಂದಿದ್ರು ಅನ್ನೋದನ್ನ ನಾವು ಸಿಸಿಟಿವಿ ಫುಟೇಜ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ತೆರೆದಿಟ್ಟಿದ್ವಿ. ಅದೆಲ್ಲದರ ನಂತರವೂ ಕೂಡ, ಪ್ರಾಥಮಿಕ ಮಾಹಿತಿಯನ್ನ ತೆಗೆದುಕೊಂಡ ಆದ ನಂತರವೂ ಕೂಡ ಮಾನ್ಯ ಘನತೆವೆತ್ತ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಇದು ಆಕಸ್ಮಿಕವಾಗಿ ಆದಂತ ಘಟನೆ ಅಂತ ಹೇಳಿ. ಆಕಸ್ಮಿಕ ಘಟನೆ ಖಂಡಿತವಾಗ್ಲೂ ಕೂಡ ಇದು ಅಲ್ವೇ ಅಲ್ಲ, ಆಗಿರೋದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತ ಘಟನೆ. ಗಣೇಶನ ಮೆರವಣಿಗೆ ಬರೋದು ಗೊತ್ತಿತ್ತು, ಗಣೇಶನ ಮೆರವಣಿಗೆ ಎಲ್ಲಿ ಬರುತ್ತೆ, ವಿಸರ್ಜನೆಯ ಮೆರವಣಿಗೆ ಎಲ್ಲಿ ಬರುತ್ತೆ ಅನ್ನೋ ವಿಚಾರವೂ ಕೂಡ ಗೊತ್ತಿತ್ತು. ಯಾವ ಮಾರ್ಗವಾಗಿ ಬರುತ್ತೆ, ಆ ಮಾರ್ಗದಿಂದ ಯಾವ ಮಾರ್ಗವಾಗಿ ವಿಸರ್ಜನೆ ಆಗುತ್ತೆ, ಆ ವಿಸರ್ಜನೆ ಆಗುವ ಜಾಗದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಒಂದು ಕೋಮಿನವರ ಮಂದಿರ ಇದೆ. ಆ ಕೋಮಿನವರ ಮಂದಿರ ಏನಿದೆ, ಆ ಮಂದಿರದ ಹತ್ತಿರವೂ ಕೂಡ ಸುಳಿಯದ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಮೊದಲೇ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು ಅನ್ನೋದಕ್ಕೆ ನಾವು ಒಂದರ ನಂತರ ಒಂದು ತೋರಿಸಿದಂತಹ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿಯಾಗುತ್ತೆ. ಇಲ್ಲಿ ಗಲಭೆಯನ್ನ ಸೃಷ್ಟಿಸಬೇಕು, ಇಲ್ಲಿ ಗಣಪತಿಯ ವಿಸರ್ಜನೆಯನ್ನ ಮಾಡುವ ವಿಜೃಂಭಣೆಯ ಕಾರ್ಯಕ್ರಮವನ್ನ ಹಾಳುಗೆಡವಬೇಕು, ಇಲ್ಲಿನ ಒಂದು ಸಮುದಾಯದ ಜನರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿಸಿ, ಇಲ್ಲಿ ಒಂದು ದಳ್ಳೂರಿಯನ್ನ ಸೃಷ್ಟಿಸಿ, ಜನರು ಇನ್ನು ಮುಂದೆ ಗಣಪತಿಯ ಹಬ್ಬವನ್ನ ಮಾಡಬಾರದು, ಗಣಪತಿಯ ಹಬ್ಬ ಅಂತ ಹೇಳಿದ್ರೆ ಯುವಕರು ಭಯಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು
ಒಂದು ಕೋಮಿನವರ ಉದ್ದೇಶ ಆಗಿತ್ತು ಅನ್ನೋದು ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಘನತವೆತ್ತ ಸರ್ಕಾರ ಒಂದು ಕೋಮಿನವರ ಓಲೈಕೆಗಾಗಿ ಈ ರೀತಿಯಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿತ್ತು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ, ಆ ದಿನ ಘಟನೆ ಆದಂಥ ಸಮಯದಲ್ಲಿ ಇದ್ದಂಥ ಖಾಕಿ ಪಡೆ, ಸರ್ ನನ್ನ ಅಂಗಡಿಗೆ 30 ಲಕ್ಷ ಹಾಕಿದ್ದೀನಿ, 1 ತಿಂಗಳು ಆಗಿಲ್ಲ ಸರ್, ಬೆಂಕಿ ಇಡ್ತಾರೆ ಸರ್, ದಯವಿಟ್ಟು ಕಾಪಾಡಿ ಸರ್, ರಕ್ಷಣೆ ಮಾಡಿ ಅಂತ ಹೇಳಿದ್ರು ಕೂಡ ಕೈ ಕಟ್ಟಿ ಆರ್ಡರ್ಗಾಗಿ ಕುಳಿತುಕೊಂಡಿದ್ದನ್ನ, ಆರ್ಡರ್ಗಾಗಿ ಕಾದು ನಿಂತಿದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಮನ ಕಲಕುತ್ತೆ. ನಾವು ಹಾನಿಯಾಗಿರುವಂತ ಸುಮಾರು 25ರಿಂದ 30 ಅಂಗಡಿಗಳಿಗೆ ಹೋದ್ವಿ, ಅವರನ್ನ ಹೇಳಿದ್ವಿ, ನಾವು ಕೇಳಿದ್ವಿ. ಕೇವಲ ಎರಡು ಕೋಮಿನ ಅಂಗಡಿಗಳು ಏನು ಭಸ್ಮವಾಗಿದ್ದಾವೆ ಆ ಎಲ್ಲ ಅಂಗಡಿಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದಂತ ಮಾತು, ಸರ್ ಪೊಲೀಸರು ಇಲ್ಲೇ ಇದ್ರು ಸರ್, ನಮ್ಮ ಜೊತೆಗೆ ನಿಂತಿದ್ರು ಸರ್, ಗಲಾಟೆ ಮಾಡಿ ಬೆಂಕಿ ಹತ್ತಾ ಇದ್ರು ಕೂಡ ತುಟಿ ಪಿಟಕ್ಕೆ ಅನ್ನಲಿಲ್ಲ ಸರ್ ಅಂತೇಳಿ ಹೇಳಿದ್ರು. ಅಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ ಗೋಮು ಗಲಭೆ ಮಾಡೋದು ಇವ್ರ ಉದ್ದೇಶ ಆಗಿತ್ತು. ಆ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಈ ರಾಜಕೀಯ ವ್ಯಕ್ತಿಗಳ ಉದ್ದೇಶ ಆಗಿತ್ತು. ಪೊಲೀಸರು ಮಾತ್ರ ಕೈಕಟ್ಟಿ ಕುಳಿದುಕೊಂಡಿದ್ದು ಅದೆಲ್ಲ ತೀವ್ರವಾದ ನಂತರ ಮತ್ತೊಂದು ಸ್ವರೂಪಕ್ಕೆ ಬಂದಾದ ನಂತರ ಅಮಾಯಕರನ್ನ ರಾತ್ರೋರಾತ್ರಿ ಮನೆಗೆ ಬಂದು ಎಳೆದುಕೊಂಡು ಹೋಗಿದ್ದು, ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ, ನಮ್ಮ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ಆ ಮೂಲಕ ಒಂದಂತೂ ಬಹಳ ಕ್ಲಿಯರ್ ಆಗುತ್ತೆ ಶ್ರುತಿ, ನೀವು ಹೇಳ್ದಂಗೆ ಈ CCTV ಫುಟೇಜ್ ಅಲ್ಲ, ಇನ್ನು 10 CCTV ಫುಟೇಜ್ಗಳನ್ನು ನಾವು ಕೊಡ್ತೀವಿ. ಆ CCTV ಫುಟೇಜ್ ನಲ್ಲಿ ಗೊತ್ತಾಗುತ್ತೆ ಮಾನ್ಯ ಹೋಮ್ ಮಿನಿಸ್ಟರ್, ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮಾನ್ಯ ಹೋಮ್ ಮಿನಿಸ್ಟರ್ ಕೊಟ್ಟಂತ ಆಕಸ್ಮಿಕವಾದ ಹೇಳಿಕೆ. ಖಂಡಿತವಾಗ್ಲೂ ಕೂಡ ಇದು ಆಕಸ್ಮಿಕವಾದಂಥ ಘಟನೆ ಅಲ್ಲ, ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರು. ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಆ ಕೇರಳದ ಜನ ಈ ನಾಗಮಂಗಲಕ್ಕೆ ಬಂದು ಗಲಭೆ ಮಾಡ್ತಾರೆ ಅಂತ ಹೇಳಿದ್ರೆ ಹೆಂಗ್ ಸ್ವಾಮಿ ಇದು ಆಕಸ್ಮಿಕವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಕೆಲ ರೌಡಿ ಶೀಟರ್ಗಳು ರಾತ್ರಿ ಮನೆ ಬಿಡ್ತಾರೆ ಅಂತ ಹೇಳಿದ್ರೆ ಹೆಂಗಿದು ಆಕಸ್ಮಿಕವಾಗಿ ಸಾಧ್ಯ ಆಗುತ್ತೆ? ಇದು ಪ್ರೀ ಪ್ಲಾನ್ಡ್, ಇದು ಒಂದು ಸಂಘಟಿತವಾದಂಥ ಕೃತ್ಯ. ಇದು 2 ಕೋಮಿನ ನಡುವೆ ದಳ್ಳೂರಿಯನ್ನ ಸೃಷ್ಟಿ ಮಾಡೋದಕ್ಕೆ ನಡೆದಂಥ ಘಟನೆ. ಇದು ಜನರಲ್ಲಿ ಭಯವನ್ನ ಹುಟ್ಟಿಸೋದಕ್ಕೆ ಮಾಡಿದಂತ ಘಟನೆ. ಇದು ಗಣಪತಿ ಹಬ್ಬ, ನಾಗಮಂಗಲದಲ್ಲಿ ದೇವಾಲಯಗಳ ನಾಡು, ನಾಗಮಂಗಲದಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದಂತ ಘಟನೆ ಇದು. ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.